ಶ್ರಾವಣ ಮಾಸದ ಶುಭಾಶಯಗಳೊಂದಿಗೆ ನಾನು ನಿಮ್ಮ ವಾಣಿ ಕುಸುಮಾಕರ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಅನಿವಾರ್ಯ ಕಾರಣಗಳಿಂದ ನನಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಶ್ರಾವಣ ಮಾಸ ಅಂದ ತಕ್ಷಣ ಹಬ್ಬಗಳ ಸರಮಾಲೆನೇ ಬರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ತಿಂಡಿಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾನು ಶ್ರಾವಣ ಮಾಸದ ವಿಶೇಷ ಹಬ್ಬಗಳಿಗಾಗಿ ಚಕ್ಲಿ ಮತ್ತು ನಿಪ್ಪಟ್ಟನ್ನು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ನಿಪ್ಪಟ್ಟು ಮಾಡೋದಕ್ಕೆ. ಇದರಲ್ಲಿ 1.5 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು, ಆ ನಂತರದಲ್ಲಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕಪ್ಪು ಎಳ್ಳು ಸೇರಿಸ್ಕೋಬೋದು. 2.5 ಸ್ಪೂನಷ್ಟು ಬಿಳಿ ಎಳ್ಳು, ಆನಂತರ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಆ ನಂತರದಲ್ಲಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆ ನಂತರದಲ್ಲಿ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದಿರೋದು 1.5 ಕಪ್ಪಷ್ಟು ನಾನು ಮಿಕ್ಸಿ ಜಾರಲ್ಲಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ ತರಿಯಾಗಿದ್ರೂ ಚೆನ್ನಾಗಿರುತ್ತೆ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಆ ನಂತರದಲ್ಲಿ ಅದೇ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹುರಿಗಡಲೆಯನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಆನಂತರ ಈ ಮಿಕ್ಸಿಂಗ್ ಬೌಲ್ಗೆ ಇವನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಬೇಕಾದ್ರೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆ ನಂತರದಲ್ಲಿ ಬಿಸಿಯಾಗಿರುವಂಥ ಎಣ್ಣೆನ 1.5 ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸಿದ್ದೀನಿ. ಎಣ್ಣೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ. ನೋಡಿ, ಈ ಥರ ಎಣ್ಣೆ ಹಿಟ್ಟಿನ ಜೊತೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಉಂಡೆ ಕಟ್ಟಿದರೆ ಈ ಥರ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ನಾವು ಇದಕ್ಕೆ ಹಿಟ್ಟು ಯಾವ ಹದಕ್ಕೆ ಬೇಕು ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೇ, ಒಂದೇ ಸಲ ನೀರು ಹಾಕೋದು ಬೇಡ. ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೋಬೇಕು. ನೋಡಿ, ಈ ಥರ ನಾನು ಕಲಿಸ್ತಾ ಇದ್ದೀನಿ. ನೋಡಿ, ನೀರನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ತಾ ಇದ್ದೀನಿ. ಈ ಥರ ಕಲಿಸ್ಕೋಬೇಕು. ನಾನಿಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು, ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಎಲ್ಲ ವಸ್ತುಗಳನ್ನು ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಕೆಲವರು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾರೆ, ನಾನಿಲ್ಲಿ ಸೇರಿಸಿಲ್ಲ. ಬೇಕು ಅನ್ನೋ ಹಾಗಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ಇದನ್ನು ಉಂಡೆ ಕಟ್ಟಿ ಸೈಡಿಗೆ ಇಡ್ತಾ ಇದ್ದೀನಿ. ನಂತರ ಅದೇ ಬೌಲ್ಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನು ಎಳ್ಳು, ಆನಂತರ ಅರ್ಧ ಕಪ್ಪಷ್ಟು ಹುರಿಗಡಲೆ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಕ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಬಿಸಿ ಮಾಡಿರುವಂತಹ ಎಣ್ಣೆಯನ್ನು 1.5 ಸ್ಪೂನಷ್ಟು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಚಕ್ಲಿಗೆ ಯಾವಾಗಲೂ ಅಕ್ಕಿ ಹಿಟ್ಟು ಆದಷ್ಟು ನುಣ್ಣಗಿದ್ದರೆ ಒಳ್ಳೆಯದು, ಇಲ್ಲಾಂದರೆ ಚಕ್ಲಿ ಬಿಟ್ಕೊಳ್ಳುತ್ತೆ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ತರಿಯಾಗಿರೋದಕ್ಕಾಗಿ ಅಷ್ಟು ಸರಿಯಾಗಿ ಬಂದಿಲ್ಲ. ನೀವು ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿ. ನಂತರ ಇಲ್ಲಿ ಅಜ್ವಾನ ಅಂದರೆ ಓಂಕಾಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನಾದ್ಕೋಬೇಕು. ಹಿಟ್ಟು ಸ್ವಲ್ಪ ಅಂಟಾಗಿ ಬಂದರೆ ಚಕ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಇಷ್ಟು ಸಾಫ್ಟಾಗಿದೆ ಸಾಕಾಗತ್ತೆ. ಇವಾಗ ನಾನು ಚಕ್ಲಿ ಒಳ್ಳನ್ನು ತಗೊಂಡು ಇದಕ್ಕೆ ನೋಡಿ ಈ ಥರ ಬಿಲ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಕ್ಲಿ ಶೇಪಿಗೆ ಬರಬೇಕಲ್ಲ, ನಿಮ್ಗೆ ಬೇರೆ ಥರ ಬೇಕು ಅನ್ನೋ ಹಾಗಿದ್ರೆ ಬೇರೆ ಬಿಲ್ಲೆಗಳನ್ನ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ನಾನು ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಸವರಿ ಚಕ್ಲಿ ಹಿಟ್ಟು ಕಲಸಿರೋದೇನಿದೆ ಅದನ್ನು ಒಂದು ಉಂಡೆಯನ್ನು ಮಾಡಿಕೊಂಡು ಇದ್ರ ಒಳಗಡೆ ಸೇರಿಸ್ಕೊಳ್ಳೋಣ. ಚಕ್ಲಿ ಒಳಗೆ ಹಾಕ್ಕೊಳ್ಳೋಣ ಹಿಟ್ಟನ್ನು. ನೋಡಿ, ಈ ಥರ ಸ್ವಲ್ಪ ನಾದ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಈ ಥರ ಉಂಡೆ ಮಾಡಿ ಚಕ್ಲಿ ಒಳಗೆ ಹಾಕ್ಕೋಬೇಕು. ನೋಡಿ, ಈ ಥರ ಸೇರಿಸ್ಕೊತಾ ಇದ್ದೀನಿ. ನಾನು ನೈವೇದ್ಯಕ್ಕೆ ಮಾಡ್ತಾ ಇರೋದಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಮಾಡ್ಕೋಬೋದು. ಕೆಲವರು ಅಕ್ಕಿಯನ್ನು ತೊಳೆದು ಕೂಡ ಮಾಡ್ಕೊತಾರೆ. ನೋಡಿ, ನಾನು ಚಕ್ಲಿ ಬಿಟ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ತರಿಯಾಗಿರೋದ್ರಿಂದ ಅದು ಸರಿ ಬರ್ತಾಯಿಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಿಟ್ಕೊಂಡ್ರೆ ಆಯಿತು. ಚಕ್ಲಿಯನ್ನು ಹೀಗೆ ಡೈರೆಕ್ಟಾಗಿ ಎಣ್ಣೆಗೆ ಬಿಡುವಾಗ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ. ಅಕ್ಕಿಗೆ ಬೇಕಾದ ಸಾಮಗ್ರಿ ಹಾಕಿ ಹಿಟ್ಟು ಮಾಡಿಸ್ಕೊಳ್ಳೋರು ಜರಡಿ ಇಟ್ಕೊಳ್ಳಿ. ಚಕ್ಲಿ ಸುತ್ತೋದಿಕ್ಕೆ ಟೈಮ್ ಇಲ್ಲ, ಜನಗಳಿಲ್ಲ ಹಬ್ಬದ ಟೈಮಲ್ಲಿ ಅನ್ನೋ ಹಾಗಿದ್ರೆ ಈ ಥರ ಮಾಡ್ಕೋಬೋದು. ನೋಡಿ, ಚಕ್ಲಿ 2 ಕಡೆ ನಾನಿವಾಗ ಬೇಯಿಸ್ಕೊಂಡು ತೆಗಿತಾ ಇದ್ದೀನಿ. ರೆಡಿಯಾಗಿದೆ, ಆದರೆ ಸ್ವಲ್ಪ ಹುಡಿ ಆಗಿದೆ. ನೋಡಿ, ಈ ಥರ ಚಕ್ಲಿ ಕ್ರಿಸ್ಪಿಯಾಗಿ ಬಂದಿದೆ. ನಾವಿವಾಗ ನಿಪ್ಪಟ್ಟನ್ನು ಎಲ್ಲವನ್ನು ತಟ್ಟಿಟ್ಕೊಂಡಿದ್ದೀನಿ. ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈ ಆಕಾರದಲ್ಲಿ ನೋಡಿ ತಟ್ಟಿಟ್ಕೊಂಡಿದ್ದೀನಿ. ಜಾಸ್ತಿ ದಪ್ಪ ಮಾಡ್ಕೊಳ್ಳೋದು ಬೇಡ, ಈ ಹದದಲ್ಲಿದ್ದರೆ ಸಾಕು. ಎಣ್ಣೆ ಬಿಸಿಯಾಗಿದೆ. ಇವಾಗ ನಿಪ್ಪಟ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಕರಿದುಕೊಳ್ಳೋಣ. ನೋಡಿ, ಒಂದೊಂದಾಗೆ ಹಾಕ್ತಾ ಇದ್ದೀನಿ.
ನಾವು ಅಂಗಡಿಯಿಂದ ತಂದು ದೇವರಿಗೆ ನೈವೇದ್ಯಕ್ಕೆ ಇಡೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ದೇವ್ರ ನೈವೇದ್ಯಕ್ಕೂ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಎರಡು ಕಡೆ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪಾಗಿ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಉಬ್ಬಿ ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ನಾನು ಸ್ವಲ್ಪ ದಪ್ಪದಾಗಿ ತಟ್ಕೊಂಡಿರೋದಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಉಬ್ಬಿದೆ, ಎಲ್ಲ ನಿಪ್ಪಟ್ಟುಗಳು ಉಬ್ಬಿದೆ. ನೋಡಿ, ನಿಪ್ಪಟ್ಟು ಕೂಡ ರೆಡಿ ಆಯಿತು. ಹಬ್ಬಕ್ಕೆ ಬೇಕಾಗಿರುವಂತಹ ಚಕ್ಲಿ ಮತ್ತು ನಿಪ್ಪಟ್ಟು ಸುಲಭವಾಗಿ, ಸರಳವಾಗಿ, ರುಚಿಯಾಗಿ ಮನೆಯಲ್ಲೇ ತಯಾರಿಸೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವ. ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.